ಆಶಿಕ್ ಜೋಯಿಶ್ ಆ ಪವಿತ್ರ ರಾತ್ರಿಯ ಸಾಮೀಪ್ಯವನ್ನ ಜಸ್ಟ್ ಒಂದು ಮಿಸ್ಟೇಕ್ ಅಂತ ಮೂವ್ ಆನ್ ಆದಾಗ ಅನ್ವಿತಾಳ ಹೃದಯ ಒಡೆದು ಚೂರಾಗಿದೆ. ಆದ್ರೆ ಆ ನೋವನ್ನ ನುಂಗಿ ಹೊಟ್ಟೆಯಲ್ಲಿರೋ ಆಶಿಕ್ನ ರಾಯಲ್ ರಕ್ತದ ಮಗುವಿಗಾಗಿ ಇಡೀ ಸತ್ಯದ ಆಯುಧ ಹಿಡಿದು ತವ್ರ ಮನೆಗೆ ಹೆಜ್ಜೆ ಇಟ್ಟಿದ್ದಾಳೆ ಅನ್ವಿತಾ. ಅತ್ತ ಅನ್ವಿತಾಳ ಕ್ಯಾರೆಕ್ಟರ್ ಜಡ್ಜ್ ಮಾಡ್ತಿದ್ದ ತಂದೆಯ ಮುಂದೆ ಇದೇ ಮೊದಲ ಬಾರಿಗೆ ಅಣ್ಣ ಅಕ್ಷಯ್ ಸಿಂಹದಂತೆ ಗರ್ಜಿಸಿ ತಂಗಿಯ ಬೆಂಡಿಂಗ್ ನಿಂತಿದ್ದಾನೆ. ವಿರಾಜ್ ಗ್ಯಾಂಗ್ ಇಲ್ಲಿಗೆ ಬರಲೇಬೇಕು ಅಂತ ಅಣ್ಣ ಸವಾಲ್ ಹಾಕಿರುವಾಗ ಸಂಜೆ ಆ ದ್ರೋಹಿ ವಿರಾಜ್ ಕುಟುಂಬ ಈ ಮನೆಗೆ ಎಂಟ್ರಿ ಕೊಡ್ತಿದಂತೆ ಶುರುವಾಗೋ ಆ ಅಸಲಿನ ಮಹಾಯುದ್ಧದ ಕ್ಲೈಮ್ಯಾಕ್ಸ್ ತಿರುವುಗಳಾದ್ರೂ ಏನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತಿ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 19ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಅನ್ವಿತಾಳನ್ನ ಹಾಗೆ ಸಡನ್ ಆಗಿ ದೂರ ತಳ್ಳಿದ ನಂತರ ಆಶಿಕ್ಗೆ ತನ್ನ ನಡವಳಿಕೆಯಿಂದ ಒಳಗೊಳಗೆ ಸ್ವಲ್ಪ ಮುಜುಗರ ಆಯಿತು. ನಂತರ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸ್ತಾ ಅವನು ಅನ್ವಿತಾಳ ಭುಜದ ಮೇಲೆ ಕೈ ಇಟ್ಟು ತುಂಬಾ ಸಾಫ್ಟ್ ಆಗಿ ಕ್ಷಮೆ ಕೇಳ್ತಾ ಹೇಳ್ದ, ಅನ್ವಿತಾ, ರಿಯಲಿ ಐ ಆಮ್ ಸಾರಿ. ನಾನು ನನ್ನ ಆ ತರ ನೂಕ್ಬೇಕು ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ವಾಸ್ತವಾಗಿ ಐ ಆಮ್ ಸೋ ಕನ್ಫ್ಯೂಸ್ಡ್ ಅನ್ವಿತಾ. ನನಗೆ ನನ್ನ ಲೈಫ್ ನಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಎರಡು ತರಹದ ಎಮೋಷನ್ಸ್ ಮಧ್ಯೆ ಸಿಲ್ಕೊಂಡಿದ್ದೀನಿ. ಯಾವುದು ಕರೆಕ್ಟ್ ಹಾದಿ ಅಂಡ್ ಯಾವುದು ರಾಂಗ್ ಅಂತ ಗೆಸ್ ಮಾಡೋಕೆ ಆಗ್ತಿಲ್ಲ. ಅನ್ವಿತಾಳನ್ನ ನಿನ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ನಿನ್ನ ಇಲ್ಲಿಗೆ ಕರೆಸಿದ್ದೆ. ನೀನ್ ನನಗೋಸ್ಕರ ಮಾಡಿದ ಆ ಇಡೀ ಹೆಲ್ಪ್ಗೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಆ ರಾತ್ರಿ ನಮ್ಮ ಮಧ್ಯೆ ಏನೆಲ್ಲ ಆಯ್ತೋ ಅದಕ್ಕೆ ಪರ್ಸನಲ್ ಆಗಿ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಆ ಸಿಚುವೇಶನ್ ಅಲ್ಲಿ ಎಮೋಷನಲ್ ಆಗಿ ನಾನು ನಿನ್ನ ಒಂಥರ ಮಿಸ್ಯೂಸ್ ಮಾಡ್ಕೊಂಡ ಹಾಗಾಯ್ತು. ಆ ಟೈಮ್ನಲ್ಲಿ ನನಗೆ ಅಸಲಿ ವಿಷಯ ಗೊತ್ತಿರ್ಲಿಲ್ಲ ಅನ್ನೋದು ಎಷ್ಟು ಕರೆಕ್ಟೋ, ಬಟ್ ನಾನು ಬಯಸಿದ್ರೆ ಆ ಕ್ಷಣದಲ್ಲೇ ನನ್ನನ್ನು ನಾನು ಸ್ಟಾಪ್ ಮಾಡ್ಕೋಬಹುದಿತ್ತು. ಆದ್ರೆ ನನ್ನ ಕೈಯಿಂದ ಆಗ್ಲಿಲ್ಲ. ಅದ್ರ ಬಗ್ಗೆ ನನಗೆ ಯಾವತ್ತೂ ಹೊರ ತರಹದ ಗಿಲ್ಟ್ ಇರ್ತದೆ. ಬಟ್ ಅದೊಂದು ಜಸ್ಟ್ ಮಿಸ್ಟೇಕ್ ಅಂತ ನನಗೂ ಗೊತ್ತು. ಇನ್ಮೇಲೆ ಅದನ್ನ ನೀನು ಅಂಡ್ ನಾನು ಇಬ್ರು ಮರ್ತು ಬಿಡೋದು ಇಬ್ಬರ ಲೈಫ್ಗೂ ಒಳ್ಳೇದು. ನೀನು ನಿನ್ನ ಫ್ಯೂಚರ್ನಲ್ಲಿ ತುಂಬಾ ಪ್ರೌಡ್ ಆಗಿ ಕೆಲಸಗಳನ್ನ ಮಾಡ್ತೀಯಾ ಅನ್ನೋ ನಂಬಿಕೆ ನನಗಿದೆ. ಯು ಆರ್ ಎ ರಿಯಲಿ ಗ್ರೇಟ್ ಗರ್ಲ್ ಅನ್ವಿತಾ. ಅಂದಾಗೆ ನಮ್ಮಮ್ಮ ನಿನ್ನ ಅಂಡ್ ನಿನ್ನ ಹಸ್ಬೆಂಡ್ ಮಧ್ಯೆ ಬಹಳಷ್ಟು ಪ್ರಾಬ್ಲಮ್ಸ್ ಅಂಡ್ ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ್ರು. ಆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದಷ್ಟು ಬೇಗ ಕ್ಲಿಯರ್ ಆಗಿ ನೀನು ನಿನ್ನ ಲೈಫ್ನಲ್ಲಿ ಸೆಟಲ್ ಆಗುವಂತ ನಾನು ಪ್ರೇ ಮಾಡ್ತೀನಿ. ಬಟ್ ನಿನ್ನ ತರಹದ ಒಂದು ಒಳ್ಳೆ ಹುಡುಗಿಯನ್ನ ಬಿಟ್ಟು ಹೋಗೋಕೆ ಯೋಚನೆ ಮಾಡೋ ಆ ವ್ಯಕ್ತಿ ಅಸಲಿಗೆ ಎಂತಹ ಕ್ಯಾರೆಕ್ಟರ್ ಇರಬಹುದು ಅಂತ ನನಗಿನ್ನೂ ಯೋಚನೆ ಮಾಡೋಕೆ ಆಗ್ತಿಲ್ಲ. ಆಶಿಕ್ ಈ ತರ ತುಂಬಾ ಈಸಿಯಾಗಿ ವಿಷಯ ಮುಚ್ಚಿ ಹಾಕೋಕೆ ನೋಡಿದ್ದನ್ನ ಕೇಳಿ ಪಕ್ಕದಲ್ಲೇ ನಿಂತಿದ್ದ ರಿಧಿಮಾಗೆ ಕಂಪ್ಲೀಟ್ ಆಗಿ ಇರಿಟೇಷನ್ ಆಯ್ತು. ಆಶಿಕ್ ಆ ರಾತ್ರಿಯ ಇಬ್ಬರ ನಡುವಿನ ಕನೆಕ್ಷನ್ ಅನ್ನ ಜಸ್ಟ್ ಒಂದು ಮಿಸ್ಟೇಕ್ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾನೆ ಅಂತ ಅವಳು ಖಂಡಿತ ನಿರೀಕ್ಷಿಸಿರ್ಲಿಲ್ಲ. ಇಬ್ರು ಕಣ್ಣಲ್ಲೂ ಪರಸ್ಪರ ಪ್ರೀತಿ ಕ್ಲಿಯರ್ ಆಗಿ ಕಾಣಿಸ್ತಿದ್ರು. ಇವತ್ತು ಕೇವಲ ತನ್ನ ಹಳೆಯ ಹುಡುಗಿ ಸಿಕ್ಕಿದ ತಕ್ಷಣ ಅವನು ಅನ್ವಿತಾಳನ್ನ ಇಷ್ಟು ಈಸಿಯಾಗಿ ಮೂವ್ ಆನ್ ಮಾಡಲು ನೋಡ್ತಿರೋದು ಅವಳಿಗೆ ಸಿಕ್ಕಾಬಟ್ಟೆ ಸಿಟ್ಟು ತರಿಸ್ತು. ಇದರಿಂದ ರಿಧಿಮಾ ತಕ್ಷಣ ಆಶಿಕ್ ಮಾತುಗಳನ್ನ ಮಧ್ಯದಲ್ಲೇ ತಡೆದು ಡೈರೆಕ್ಟ್ ಆಗಿ ಹೇಳಿದ್ಲು, ಕ್ಷಮಿಸಿ ಸರ್, ಅವನನ್ನ ಬಿಟ್ಟು ಬಂದಿದ್ದು ಅನ್ವಿತಾ. ಅವನೇನು ಇವಳನ್ನ ಬಿಟ್ಟು ಹೋಗಿಲ್ಲ. ಯಾಕಂದ್ರೆ ಅವನು ಆ ಶಿಕ್ಷೆಗೆ 100ಕ್ಕೆ 100 ಅರ್ಹನಾಗಿದ್ದ. ಇಲ್ದಿದ್ರೆ ನಮ್ ದೇಶದ ಸಿಸ್ಟಮ್ ಜನ್ಮದಲ್ಲೇ ಚೇಂಜ್ ಆಗಲ್ಲ ಅಲ್ವೇ ಸರ್. ನೀವ್ ಯಾವಾಗ ಬೇಕಾದ್ರೂ ಒಬ್ಬ ಹುಡುಗಿ ಜೊತೆ ರಿಲೇಶನ್ ಇಟ್ಕೊಳ್ಬಹುದು. ಆಮೇಲೆ ಟೈಮ್ ಬಂದಾಗ ಅವಳನ್ನ ಹಾಲ್ನಲ್ಲಿ ಬಿದ್ದ ನೋಡೋ ತರ ತುಂಬಾ ಈಸಿಯಾಗಿ ಆಚೆ ಎಸಿಬಹುದು. ಹೇಗಿದ್ರು ನೀವೆಲ್ಲರೂ ಇದನ್ನೆಲ್ಲ ಮಾಡ್ತೀರಿ ಅಲ್ವೇ. ನಿಮ್ ರಿಲೇಶನ್ಶಿಪ್ ಕೇವಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಹೌದಾ? ಹಾಗಾದ್ರೆ ನಿಮ್ಮ ಕನ್ಫ್ಯೂಷನ್ ಇವಾಗ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಮ್ ಕೆಲವು ಇಂಪಾರ್ಟೆಂಟ್ ಕೆಲಸಗಳಿರೋದ್ರಿಂದ ಇವಾಗ ನಾವು ಆವಾಗ್ಲೇ ಲೇಟ್ ಆಗಿದೆ. ಬಾ ಅನ್ವಿತಾ, ಹೊರಡೋಣ. ಅನ್ವಿತಾ ಮಾನಸಿಕವಾಗಿ ಕಂಪ್ಲೀಟ್ ಆಗಿ ಮುರಿದು ಬೀಳುವ ಮುನ್ನವೇ ರಿಧಿಮಾ ಅವಳಿಗೆ ದಾರಿ ಮಾಡಿಕೊಟ್ಟು ತನ್ನೊಂದಿಗೆ ಬರೋಕೆ ಸನ್ನೆ ಮಾಡಿದ್ಲು. ಅನ್ವಿತಾ ಮೌನವಾಗಿ ತಲೆಯಾಡಿಸ್ತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆಶಿಕ್ನನ್ನ ಕೊನೆಯ ಬಾರಿ ನೋಡ್ತಾ ರಿಧಿಮಾಳೊಂದಿಗೆ ಹೆಜ್ಜೆ ಹಾಕಿದ್ಲು. ಅರ್ಧಕ್ಕೆ ಮುಗಿದ ಸಂಭಾಷಣೆ ಮತ್ತು ಗೊಂದಲಮಯ ಪ್ರಶ್ನೆಗಳ ನಡುವೆ ಅವಳು ಸಂಪೂರ್ಣವಾಗಿ ಅಸಹಾಯಕಳಾಗಿದ್ಲು. ಅವಳು ತನ್ನ ದೃಷ್ಟಿಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುವವರೆಗೂ ಆಶಿಕ್ ಅವಳು ಹೋಗುವುದನ್ನೇ ನೋಡ್ತಾ ನಿಂತಿದ್ದ. ಹೇಗೂ ತನ್ನ ಮುರಿದು ಹೋದ ಮನಸ್ಸನ್ನ ನಿಯಂತ್ರಿಸಿಕೊಳ್ತಾ ಅನ್ವಿತಾ ರಿಧಿಮಾಳೊಂದಿಗೆ ಕಾರಿನ ಬಳಿ ಬಂದ್ಲು. ಅವರು ಬರ್ತಿರೋದನ್ನ ದೂರದಿಂದಲೇ ಗಮನಿಸಿದ ರಿಷಬ್ ತಕ್ಷಣ ಕಾರಿನಿಂದ ಹೊರಗೆ ಬಂದ. ರಿಧಿಮಾಳ ಅಣ್ಣ ರಿಷಬ್ ನಾಯರ್ ಸುಮಾರು 30ರಿಂದ 32 ವಯಸ್ಸಿನ ಆಕರ್ಷಕ ಮುಖಲಕ್ಷಣ ಹಾಗೂ 6 ಅಡಿ ಎತ್ತರವಿರುವ ಸುಂದರ ವ್ಯಕ್ತಿಯಾಗಿದ್ದ. ಸರಳವಾಗಿ ಹೇಳೋದಾದ್ರೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಗಳಿಗಾಗಿ ಹುಡುಕುವಂತಹ ಸಂಭಾವಿತ ಹುಡುಗ ಅವನಾಗಿದ್ದ. ವೃತ್ತಿಯಲ್ಲಿ ವೈದ್ಯನಾಗಿದ್ದ ಅವನು ರಿಧಿಮಾಳಿಂದ ಆವಾಗಲೇ ಅನ್ವಿತಾಳ ಇಡೀ ವಿಷಯವನ್ನ ತಿಳ್ಕೊಂಡಿದ್ದ.
ಇಂದು ಅವಳನ್ನ ಕಣ್ಣಾರೆ ನೋಡಿದ ತಕ್ಷಣ ಅವನಿಗೊಂದು ವಿಷಯ ಸ್ಪಷ್ಟವಾಗಿ ಅರಿವಾಯಿತು. ಅನ್ವಿತಾಳ ಪ್ರಸ್ತುತ ಮಾನಸಿಕ ಸ್ಥಿತಿ ಸ್ವಲ್ಪವೂ ಚೆನ್ನಾಗಿಲ್ಲ ಮತ್ತು ಅವಳಿಗೀಗ ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿಯ ಅಗತ್ಯವಿದೆ. ಅದಕ್ಕಾಗಿಯೇ ಅವನು ಯಾವುದೇ ಪ್ರಶ್ನೆ ಕೇಳದೆ ಅವ್ರ ಕಾರ್ ಹತ್ರ ಬರೋ ಮುಂಚೆನೆ ಗೌರವದಿಂದ ಕಾರಿನ ಬಾಗ್ಲು ತೆರೆದ. ಅವನು ಬಾಗ್ಲು ತೆರೆದು ಕಣ್ಣುಗಳಲ್ಲೇ ರಿಧಿಮಾಗೆ ಸನ್ನೆ ಮಾಡ್ದ. ರಿಧಿಮಾ ಅನ್ವಿತಾಳನ್ನ ಕಾರಿನಲ್ಲಿ ಕೂರಿಸಿ ತಾನು ಕೂಡ ಅವಳ ಪಕ್ಕದಲ್ಲೇ ಕುಳಿತುಕೊಂಡ್ಲು. ಕಾರು ತಕ್ಷಣವೇ ಹೆದ್ದಾರಿಯ ಮೂಲಕ ಅವರ ಊರಿನ ಕಡೆಗೆ ಚಲಿಸಲು ಪ್ರಾರಂಭಿಸಿತು. ಸುಮಾರು 1 ಗಂಟೆಯ ಪ್ರಯಾಣದ ಅವಧಿಯಲ್ಲಿ ಕಾರಿನಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಯಾರೂ ಪರಸ್ಪರ ಮಾತನಾಡಲಿಲ್ಲ. ಅಲ್ಲಿ ಯಾವುದೇ ಅಳು ಅಥವಾ ದೂರು ಇರಲಿಲ್ಲ. ಕೇವಲ ಕಾರಿನಲ್ಲಿದ್ದ ಆ ಮೂವರಿಗೆ ಮಾತ್ರ ಅರ್ಥವಾಗುವಂತಹ ಒಂದು ವಿಚಿತ್ರ ಮೌನವದು. ಬಹಳ ಹೊತ್ತು ತನ್ನದೇ ಆಲೋಚನೆಗಳಲ್ಲಿ ಮುಳುಗಿದ ನಂತರ ತನ್ನ ಭವಿಷ್ಯದ ಮಗುವಿನ ಬಗ್ಗೆ ಯೋಚಿಸಿದ ಮೇಲೆ ಕೊನೆಗೂ ಅನ್ವಿತಾ ತನ್ನನ್ನ ತಾನು ಸಮಾಧಾನ ಪಡಿಸ್ಕೊಂಡ್ಲು. ಸ್ವಲ್ಪ ಸಮಯದ ಮುಂದೆ ನಡೆದ ಘಟನೆ ವಿರಾಜ್ ತನಗೆ ಮಾಡಿದ ದ್ರೋಹಕ್ಕಿಂತ ದೊಡ್ಡದೇನು ಅಲ್ಲ ಅಂತ ಅವಳಿಗೆ ಅನ್ನಿಸ್ತು. ನಿಜ ಹೇಳ್ಬೇಕಂದ್ರೆ ಇದು ಸಂಭವಿಸುವುದು ಖಚಿತವಾಗಿತ್ತು. ಹಾಗಾಗಿ ಅವಳು ನೋವು ಪಡೋದ್ರಲ್ಲಿ ಅರ್ಥ ಇರಲಿಲ್ಲ. ಯಾಕಂದ್ರೆ ಈ ಮಗು ಅವಳ ಸ್ವಂತ ಆಯ್ಕೆಯಾಗಿತ್ತು. ಆಶಿಕ್ ಅವಳನ್ನ ಎಂದಿಗೂ ಬಲವಂತ ಮಾಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಆಶಿಕ್ ಜೊತೆ ಕಳೆದ ಆ ಕೆಲವು ದಿನಗಳಿಂದಲೇ ಅವಳು ಮತ್ತೆ ಬದುಕೋದನ್ನ ಕಲ್ತಿದ್ಲು. ಅದಕ್ಕಾಗಿ ಅವಳು ಆಶಿಕ್ಗೆ ಕೃತಜ್ಞಳಾಗಿರ್ಬೇಕಿತ್ತು. ಯಾಕಂದ್ರೆ ಅವಳ ಕಾರಣದಿಂದಾನೆ ಅವನು ತನ್ನ ಜೀವನದಲ್ಲಿ ಹೊಸ ಆಸೆ ಮತ್ತು ಉದ್ದೇಶವನ್ನ ಕಂಡುಕೊಂಡಿದ್ದ. ಆದ್ರಿಂದ ಆಶಿಕ್ ತನ್ನ ಹಳೆಯ ಅನ್ವಿತಾಳ ಜೊತೆ ಇರೋದನ್ನ ನೋಡಿ ನೋವು ಪಡೋ ಬದಲು ಅವನು ಹುಚ್ಚನಂತೆ ಹುಡುಕ್ತಿದ್ದ ಪ್ರೀತಿ ಅವನಿಗೆ ಸಿಕ್ಕಿದ್ದಕ್ಕಾಗಿ ಅವಳು ಸಂತೋಷ ಪಡ್ಬೇಕಿತ್ತು. ಈ ದೃಢ ನಿರ್ಧಾರಕ್ಕೆ ಬಂದ ಮೇಲೆ ಅನ್ವಿತಾ ತನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ಲು. ಸ್ವಲ್ಪ ಸಮಯದ ನಂತರ ಅವಳು ರಿಧಿಮಾಳ ಬಳಿ ನೀರ್ ಕೇಳ್ತಾ ಹೇಳಿದ್ಲು. ರಿಧಿ, ಪ್ಲೀಸ್ ನನ್ ಸ್ವಲ್ಪ ನೀರ್ ಕೊಡು. ಅಂದ್ಹಾಗೆ ನಾವು ನಮ್ಮೂರ್ ತಲುಪೋಕೆ ಇನ್ನು ಎಷ್ಟು ಸಮಯ ಬೇಕಾಗ್ಬೋದು? ನೀವಿಬ್ರು ಬೆಳಗಿನಿಂದ ಏನನ್ನು ತಿಂದಿಲ್ಲ ಅನ್ಸುತ್ತೆ. ನನಗೂ ತುಂಬಾ ಹಸುವಾಗ್ತಿದೆ. ಸಾಧ್ಯವಾದ್ರೆ ಕಾರನ್ನ ಎಲ್ಲಾದ್ರೂ ನಿಲ್ಸಿ ಹೊರಡೋ ಮುಂಚೆ ಏನಾದ್ರೂ ತಿನ್ನೋಣ. ಹೇಗಿದ್ರು ಮುಂದಿನ ಹೋರಾಟ ತುಂಬಾ ಉದ್ದವಾಗಿದೆ. ಅನ್ವಿತಾಳ ಮಾತುಗಳಲ್ಲಿ ಇಷ್ಟೊಂದು ಸಡನ್ ಆಗಿ ಮೂಡಿ ಬಂದ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿಯನ್ನ ನೋಡಿ ರಿಧಿಮಾ, ರಿಷಬ್ ಇಬ್ಬರು ಆಶ್ಚರ್ಯಪಟ್ರು. ರಿಧಿಮಾ ತಕ್ಷಣ ಭಾವನಾತ್ಮಕವಾಗಿ ಅನ್ವಿತಾಳನ್ನ ಅಪ್ಕೊಂಡ್ಲು. ಆ ಸಮಯದಲ್ಲಿ ಅನ್ವಿತಾಳ ಕಣ್ಣುಗಳಲ್ಲಿ ಬಂದ ಕೆಲವು ಹನಿ ಕಣ್ಣೀರನ್ನ ಅವಳು ಯಾರಿಗೂ ತಿಳಿಯದಂತೆ ಒರೆಸ್ಕೊಂಡ್ಲು. ಆದರೆ ರಿಷಬ್ ಕಾರಿನ ಮುಂಭಾಗದ ಕನ್ನಡಿಯ ಮೂಲಕ ಅದನ್ನ ಗಮನಿಸಿದ್ರು ಏನೂ ಮಾತಾಡ್ಲಿಲ್ಲ. ಸ್ವಲ್ಪ ದೂರ ಸಾಗಿದ ನಂತರ ಅವರು ಒಂದು ಡಾಬಾದಲ್ಲಿ ಕಾರನ್ನ ನಿಲ್ಲಿಸಿ ಆಹಾರವನ್ನ ಆರ್ಡರ್ ಮಾಡಿದ್ರು. ಆದ್ರೆ ಊಟ ಮಾಡೋಕೆ ಪ್ರಾರಂಭಿಸಿದ ತಕ್ಷಣವೇ ಅನ್ವಿತಾಗೆ ತೀವ್ರವಾದ ವಾಕರಿಕೆ ಬರೋಕೆ ಪ್ರಾರಂಭಿಸ್ತು. ಅವಳು ತಕ್ಷಣ ಅಲ್ಲಿಂದ ಎದ್ದು ನೇರವಾಗಿ ವಾಶ್ರೂಮಿನ ಕಡೆಗೆ ಓಡಿದ್ಲು. ರಿಧಿಮಾ ಕೂಡ ಅವಳ ಹಿಂದೆ ಹೋಗೋಕೆ ಹೊರಟಾಗ ರಿಷಬ್ ಅವಳನ್ನ ಅಲ್ಲೇ ಕುಳಿತು ಊಟ ಮುಗಿಸುವಂತೆ ಸನ್ನೆ ಮಾಡಿ ತಾನೇ ಸ್ವತಃ ಅನ್ವಿತಾಗೆ ಸಹಾಯ ಮಾಡೋಕೆ ಹೋದ. ಸ್ವಲ್ಪ ಸಮಯದ ನಂತರ ಅವನು ಅನ್ವಿತಾಳನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದ. ಅನ್ವಿತಾ ಗರ್ಭಾವಸ್ಥೆಯ ಕಾರಣದಿಂದಾಗಿ ತುಂಬಾ ದಣಿದಂತೆ ಕಾಣ್ತಿದ್ಲು. ರಿಷಬ್ ಅವಳನ್ನ ಕಾರ್ನಲ್ಲಿ ಆರಾಮವಾಗಿ ವಿಶ್ರಾಂತಿ ಪಡೆಯೋಕೆ ಹೇಳ್ದ. ಅವಳ ಮುಖದ ಮೇಲಿದ್ದ ನೀರನ್ನ ನಿಧಾನವಾಗಿ ಸ್ವಚ್ಛಗೊಳಿಸೋಕೆ ಸಹಾಯ ಮಾಡಿ ಅವಳನ್ನ ಅಲ್ಲೇ ಇರಲು ಹೇಳಿ ತಾನು ಎಲ್ಲೋ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಅವನು ವಾಪಸ್ ಬಂದಾಗ ಅವನ ಕೈಯಲ್ಲಿ ಒಂದು ಪ್ಯಾಕೆಟ್ ಜ್ಯೂಸ್ ಇತ್ತು. ಅದನ್ನು ಅವನು ಅನ್ವಿತಾಳಿಗೆ ಸ್ವಲ್ಪ ಶಕ್ತಿ ಬರ್ಲಿ ಅಂತ ವಿಶೇಷವಾಗಿ ತಂದಿದ್ದ. ಅನ್ವಿತಾ ಕೂಡ ಗೌರವದಿಂದ ಅದನ್ನ ಇನ್ಮುಂದೆ ನಿರಾಕರಿಸದೆ ಪೂರ್ತಿಯಾಗಿ ಕುಡಿದು ಮುಗಿಸಿದ್ಲು. ಅವನು ತನ್ನನ್ನ ಇಷ್ಟೊಂದು ಕಾಳಜಿಯಿಂದ ನೋಡ್ಕೊಳ್ಳುತ್ತಿರೋದನ್ನ ಕಂಡು ಅವಳ ಮನಸ್ಸಲ್ಲಿ ಒಂದು ಹೊಸ ಆಲೋಚನೆ ಬಂದ್ರು ತಕ್ಷಣ ಅವಳು ಅದನ್ನ ಅಲ್ಲಿಗೆ ಬಿಟ್ಬಿಟ್ಲು. ಅಲ್ಲಿಂದ ಅವ್ರ ಪ್ರಯಾಣ ಮತ್ತೆ ಪ್ರಾರಂಭವಾಯಿತು. ಆದ್ರೆ ಈ ಬಾರಿ ಕಾರಿನಲ್ಲಿ ಮೊದಲಿನಷ್ಟು ಮೌನವಿರಲಿಲ್ಲ. ಅವರು ಲಘುವಾಗಿ ಮಾತಾಡ್ತಾ ಸಂಗೀತ ಕೇಳ್ತಾ ಸಾಗಿದ್ರು. ಹೆಚ್ಚು ನಿಖರವಾಗಿ ಹೇಳೋದಾದ್ರೆ ರಿಷಬ್ ಮತ್ತು ರಿಧಿಮಾ ಇಬ್ರು ಅನ್ವಿತಾಳ ಮನಸ್ಸನ್ನ ಹಗುರಗೊಳಿಸೋಕೆ ಪ್ರಯತ್ನಿಸ್ತಿದ್ರು. ಆ ಸಮಯದಲ್ಲಿ ರಿಧಿಮಾಳೆ ಹೆಚ್ಚಾಗಿ ಮಾತಾಡ್ತಿದ್ಲು. ಅದರಲ್ಲೂ ಮುಖ್ಯವಾಗಿ ರಿಷಬ್ನ ಭಾವಿ ಪತ್ನಿ ರಿಯಾ ಮತ್ತು ಅವರ ನಿಶ್ಚಿತಾರ್ಥದ ಬಗ್ಗೆಯೇ ಇಡೀ ವಿಷಯವಿತ್ತು. ರಿಧಿಮಾಗೆ ರಿಯಾಳನ್ನ ಕಂಡ್ರೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ರಿಷಬ್ಗೂ ಅವಳ ಮೇಲೆ ಹೆಚ್ಚೇನು ಒಲವಿರ್ಲಿಲ್ಲ. ಆದ್ರೆ ರಿಯಾ ತನ್ನ ತಾಯಿಯ ಆಪ್ತ ಸ್ನೇಹಿತನ ಮಗಳಾಗಿದ್ರಿಂದ ಇಬ್ಬರ ಆಲೋಚನೆಗಳು ಹೊಂದಿಕೆಯಾಗದಿದ್ರು ಕುಟುಂಬದ ಗೌರವಕ್ಕಾಗಿ ರಿಷಬ್ ಅದನ್ನ ನಿರಾಕರಿಸೋಕೆ ಸಾಧ್ಯವಾಗಿರ್ಲಿಲ್ಲ. ಆದ್ರೆ ರಿಷಬ್ ಇದ್ರ ಬಗ್ಗೆ ಒಮ್ಮೆಯೂ ಬೇಸರ ವ್ಯಕ್ತಪಡಿಸಲಿಲ್ಲ. ಅದು ಅವನು ಮಹಿಳೆಯರಿಗೆ ನೀಡುವ ಗೌರವ ಮತ್ತು ತನ್ನ ಕುಟುಂಬದ ಮೇಲಿಟ್ಟಿರುವ ಪ್ರೀತಿಯನ್ನ ಎತ್ತು ತೋರಿಸ್ತಾ ಇತ್ತು.
ಸುಮಾರು 2 ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಅನ್ವಿತಾ ಕೊನೆಗೂ ತನ್ನ ಸ್ವಂತ ಮನೆಯ ಮುಂಭಾಗ ಬಂದು ತಲುಪಿದ್ಲು. ಕಾರಿನಿಂದ ಇಳಿದು ನಂತರ ಅವಳು ಸುತ್ತಲೂ ನೋಡಿದಾಗ ಕಳೆದ ವರ್ಷ ತಾನ್ ಬಿಟ್ಟು ಹೋಗಿದ್ದ ಮನೆ ಇವತ್ತಿಗೂ ಹಾಗೆ ಇತ್ತು. ಏನೂ ಬದಲಾಗಿರ್ಲಿಲ್ಲ. ಅದೇ ಉದ್ಯಾನವನ, ಅದೇ ಉಯ್ಯಾಲೆ, ಗೇಟ್ನ ಅದೇ ಬಣ್ಣ, ಎಲ್ಲವೂ ಅವಳು ಹೋದಾಗ ಹೇಗಿತ್ತೋ ಹಾಗೆ ಇತ್ತು. ಅವಳ ಕುಟುಂಬದ ಸದಸ್ಯರಂತೆ ಈ ಮನೆಯಲ್ಲೂ ಏನೂ ಬದಲಾಗಿರಲಿಲ್ಲ. ಅವಳು ಮನೆಯಲ್ಲಿ ಇದ್ದಾಳೋ ಇಲ್ವೋ ಎಂಬುದು ಯಾರಿಗೂ ಮುಖ್ಯವಿಲ್ಲದಂತಿತ್ತು. ಅನ್ವಿತಾ ತನ್ನ ಮನೆಯ ಹೊರಗೆ ನಿಂತು ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡ್ತಿದ್ದಾಗ ರಿಧಿಮಾ ಹೋಗಿ ಕರೆಗಂಟೆ ಬಾರಿಸಿದ್ಲು. ಆ ಧ್ವನಿ ಕೇಳಿದ ತಕ್ಷಣ ಮನೆಯ ಮುಖ್ಯ ಬಾಗಿಲು ತೆರೆಯಿತು. ಸುಮಾರು 25 ವರ್ಷದ ಒಬ್ಬ ಅಪರಿಚಿತ ಹುಡುಗಿ ತೋಟದ ಕಡೆಯಿಂದ ಒಳಗ್ ಬಂದ್ಲು. ಅನ್ವಿತಾ ಅವಳನ್ನ ಎಂದೂ ನೋಡಿರದ ಕಾರಣ ಹೊಸ ಕೆಲಸದವಳಿರಬಹುದು ಅಂತ ಭಾವಿಸಿದ್ಲು. ಆದ್ರೆ ಆ ಹುಡುಗಿ ಅನ್ವಿತಾಳನ್ನ ನೋಡಿದ ತಕ್ಷಣವೇ ಗುರ್ತಿಸ್ಬಿಟ್ಲು. ಅವಳು ನಗುತ್ತಾ ಬಾಗಿಲು ತೆರೆದು ಕೇಳಿದ್ಲು, ನೀವ್ ಅನ್ವಿತಾ ಅಕ್ಕ ಅಲ್ವಾ? ನಾನು ಈ ಮನೆಯಲ್ಲಿ ನಿಮ್ಮ ಬಹಳಷ್ಟು ಫೋಟೋಗಳನ್ನ ನೋಡಿದೀನಿ, ಅದಕ್ಕೆ ತಕ್ಷಣ ಗುರ್ತಿಸ್ದೆ. ನೀವು ನನ್ನನ್ನ ಗುರ್ತಿಸದೇ ಇರಬಹುದು. ನಾನಿಲ್ಲಿ ಕೆಲ್ಸಕ್ಕೆ ಬಂದು ಕೇವಲ 6 ತಿಂಗಳಾಗಿದೆ. ನಿಮ್ಮ ಹಳೆಯ ಕೆಲಸದವಳು ಸರಳಾ ಅಕ್ಕನ್ಗೆ ಕಾಲಿಗೆ ಗಾಯವಾಗಿ ಹೆಚ್ಚು ಕೆಲಸ ಮಾಡೋಕೆ ಸಾಧ್ಯವಾಗದ ಕಾರಣ ಅವಳ ತಂಗಿಯಾದ ನನ್ನನ್ನ ಇಲ್ಲಿಗೆ ಕಳಿಸಿದ್ಲು. ಬಾಗಿಲು ತೆರೆಯುವಷ್ಟರಲ್ಲೇ ಆ ಹುಡುಗಿ ಇಡೀ ವಿಷಯವನ್ನ ಹೇಳಿ ಮುಗಿಸಿದ್ಲು. ಇದರಿಂದ ಅನ್ವಿತಾಗೆ 2 ವಿಷಯಗಳು ತಿಳಿದ್ವು. ಮೊದಲನೆಯದಾಗಿ ಅವಳ ಅಕ್ಕ ನಿಖಿತಾ ಗರ್ಭಿಣಿಯಾಗಿದ್ದಾಳೆ. ಇದು ತುಂಬಾ ಸಂತೋಷದ ವಿಷಯವಾಗಿತ್ತು. ಎರಡನೆಯದಾಗಿ ಈ ಹುಡುಗಿ ಸರಳಾ ಅಕ್ಕನ ತಂಗಿ ರಾಧಿಕಾ ಇರ್ಬೇಕು ಅಂತ ಊಹಿಸಿ, ನೀನು ರಾಧಿಕಾ ತಾನೇ ಅಂತ ಕೇಳಿದ್ಲು. ಅನ್ವಿತಾ ತನ್ನ ಹೆಸರು ಹಿಡಿದು ಕರೆದಿದ್ದಕ್ಕೆ ಆ ಹುಡುಗಿಗೆ ತುಂಬಾ ಖುಷಿ ಆಯ್ತು. ನಂತರ ಅನ್ವಿತಾ ರಿಧಿಮಾ ಮತ್ತು ರಿಷಬ್ ಅವರನ್ನ ಪರಿಚಯಿಸಿದ. ಇವರು ನನ್ನ ಸ್ನೇಹಿತರು ಮತ್ತು ತಾನು ಇರುವವರೆಗೆ ಇಲ್ಲೇ ಇರ್ತಾರೆ ಅಂತ ತಿಳಿಸಿದ್ಲು. ಇದನ್ನ ಕೇಳಿ ರಾಧಿಕಾ ತಕ್ಷಣ ಅವರಿಬ್ಬರನ್ನ ಗೌರವದಿಂದ ಸ್ವಾಗತಿಸಿ ಅವ್ರ ಕೈಯಲ್ಲಿದ್ದ ಬ್ಯಾಗ್ಗಳನ್ನ ತೆಗೆದುಕೊಳ್ಳೋಕೆ ಮುಂದೆ ಬಂದ್ಲು. ಆದ್ರೆ ರಿಷಬ್ ಮುಗುಳ್ನಗ್ತಾ ಅದನ್ನ ನಿರಾಕರಿಸಿ ತನ್ನ ಮತ್ತು ಅನ್ವಿತಾಳ ಬ್ಯಾಗ್ಗಳನ್ನ ತಾನೇ ಎತ್ಕೊಂಡ. ರಿಧಿಮಾ ತನ್ನ ಬೆನ್ನು ಚೀಲವನ್ನ ಧರಿಸಿ ಅನ್ವಿತಾಳ ಜೊತೆ ಒಳಗ್ ಹೋದ್ಲು. ರಾಧಿಕಾ ಮನೆಗೆ ಪ್ರವೇಶಿಸಿದ ತಕ್ಷಣವೇ ಜೋರಾದ ಧ್ವನಿಯಲ್ಲಿ ಕರೆದ್ಲು, ಅಮ್ಮ, ಅತ್ತಿಗೆ, ಅಕ್ಷಯಣ್ಣ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ಅವಳ ಧ್ವನಿ ಕೇಳಿ ಅನ್ವಿತಾಳ ತಾಯಿ ಕೋಣೆಯಿಂದ ಹೊರಗ್ ಬಂದು, ಏನಾಯ್ತು ರಾಧಿಕಾ, ಇಲ್ಲಿ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ಯಾ ಎನ್ನುತ್ತಿದ್ದಂತೆ ಅವಳ ಕಣ್ಣುಗಳು ಎದುರುಗಿದ್ದ ಅನ್ವಿತಾಳ ಮೇಲೆ ಬಿದ್ವು. ಅವಳು ತೀವ್ರ ಆಶ್ಚರ್ಯದಿಂದ ಬಾಯಿ ಮುಚ್ಕೊಂಡು ಯಾವುದೋ ಕನಸು ಕಾಣ್ತಿರುವಂತೆ ಅವಳನ್ನೇ ದಿಟ್ಟಿಸಿ ನೋಡತೊಡಗಿದ್ಲು. ಅವಳ ಕಣ್ಣುಗಳು ಅನೈಚ್ಛಿಕವಾಗಿ ತೇವಗೊಂಡು ಕಣ್ಣೀರು ಹರಿಯಲಾರಂಭಿಸಿತು. ಈ ಹಿಂದೆ ಏನೇ ನಡೆದಿದ್ರು ಅನ್ವಿತಾ ಅವಳ ಏಕೈಕ ಮಗಳಾಗಿದ್ಲು, ಅವಳ ಪ್ರಾಣವಾಗಿದ್ಲು. ಅದನ್ನ ನಿರಾಕರಿಸಲು ಸಾಧ್ಯವಿರಲಿಲ್ಲ. 1.5 ವರ್ಷದ ದೀರ್ಘಾವಧಿಯ ನಂತರ ಮಗಳನ್ನ ತನ್ನ ಕಣ್ಣ ಮುಂದೆ ನೋಡಿದಾಗ ತಾಯಿ ಭಾವುಕಳಾಗೋದು ಸಹಜವಾಗಿತ್ತು. ಅನ್ವಿತಾಳ ಸ್ಥಿತಿಯು ಹಾಗೆ ಇತ್ತು. ಅವಳ ಕಣ್ಣುಗಳಲ್ಲೂ ನೀರು ತುಂಬಿ ಬಂದಿತ್ತು. ಪ್ರೀತಿ ಪಾತ್ರರಿಂದ ದೂರವಿರುವ ನೋವು ನಮ್ಮ ನಿಯಂತ್ರಣ ಮೀರಿರುತ್ತದೆ ಮತ್ತು ಆ ದೂರವೇ ನಮಗೆ ಜನರ ನಿಜವಾದ ಮಹತ್ವವನ್ನ ತಿಳಿಸಿಕೊಡುತ್ತದೆ. ಅನ್ವಿತಾ ಮತ್ತು ಅವಳ ತಾಯಿಯ ನಡುವೆ ಅದೇ ಭಾವನೆಗಳು ವ್ಯಕ್ತವಾದವು. ರಾಧಿಕಾಳ ಧ್ವನಿ ಕೇಳಿ ಕುಟುಂಬದ ಉಳಿದ ಸದಸ್ಯರು ಕೂಡ ಸಭಾಂಗಣಕ್ಕೆ ಬಂದು ಜಮಾಯಿಸಿದ್ರು. ಅನ್ವಿತಾಳನ್ನ ಕಂಡ ತಕ್ಷಣ ಎಲ್ಲರ ಮುಖದಲ್ಲೂ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಕಾಣಿಸ್ತು. ಅನ್ವಿತಾಳನ್ನ ನೋಡಿದ ತಕ್ಷಣ ತೀವ್ರ ಭಾವುಕಳಾದ ನಿಖಿತಾ ಅಕ್ಕ ಯಾವುದೇ ವಿಳಂಬವಿಲ್ಲದೆ ಓಡ್ ಬಂದು ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ಅನ್ವಿತಾ ಕೂಡ ಅಷ್ಟೇ ಪ್ರೀತಿಯಿಂದ ಅವಳನ್ನ ತಪ್ಕೊಂಡ್ಲು. ಅನ್ವಿತಾಳ ತಾಯಿ ಇನ್ನೂ ಅಲ್ಲೇ ನಿಂತಿದ್ರು. ಆದ್ರೆ ಈಗ ಅವರ ಮುಖದಲ್ಲಿ ಆಶ್ಚರ್ಯದ ಬದಲು ಒಂದು ದೊಡ್ಡ ಗೊಂದಲವಿತ್ತು. ಯಾಕೆಂದ್ರೆ ಕೆಲವು ದಿನಗಳ ಹಿಂದೆ ಅನ್ವಿತಾ ತನ್ನ ತಂದೆಯನ್ನ ಭೇಟಿ ಮಾಡಿದಾಗ ಇಬ್ಬರ ನಡುವೆ ದೊಡ್ಡ ಜಗಳ ನಡೆದಿತ್ತು ಮತ್ತು ಅವಳ ತಂದೆ ಕೋಪದಿಂದ ಅವಳನ್ನ ಈ ಮನೆಗೆ ಶಾಶ್ವತವಾಗಿ ಬರದಂತೆ ನಿಷೇಧಿಸಿದ್ರು. ಈಗ ಅವಳು ಹೀಗೆ ಸಡನ್ ಆಗಿ ಬಂದಿರೋದು ಅವರ ಕೋಪವನ್ನ ಇನ್ನೂ ಹೆಚ್ಚು ಮಾಡುವುದು ಖಚಿತವಾಗಿತ್ತು. ಆದ್ರೆ ಸದ್ಯಕ್ಕೆ ಅನ್ವಿತಾಳ ಜೊತೆ ಬಂದಿದ್ದ ರಿಧಿಮಾ ಮತ್ತು ರಿಷಬ್ ಅವರನ್ನ ನೋಡಿ ಅವಳ ತಾಯಿ ತುಂಬಾ ಗೌರವದಿಂದ ಹೇಳಿದ್ರು, ಬನ್ನಿ ಮಗಳೇ, ನೀವು ಅನ್ವಿತಾಳ ಸ್ನೇಹಿತರಲ್ವೇ, ದಯವಿಟ್ಟು ಕುಳಿತುಕೊಳ್ಳಿ. ರಾಧಿಕಾ, ಹೋಗಿ ಎಲ್ರಿಗೂ ಬೇಗನೆ ಚಹಾ ಮತ್ತೆ ತಿಂಡಿ ತಗೊಬಂದ್ ಕೊಡು. ಇದನ್ನ ಕೇಳಿ ರಾಧಿಕಾ ಅಡಿಗೆ ಮನೆಗೆ ಹೋದ್ಲು. ರಿಷಬ್ ಮತ್ತು ರಿಧಿಮಾ ಸೋಫಾದಲ್ಲಿ ಕುಳಿತುಕೊಂಡ್ರು. ಅನ್ವಿತಾ ಇನ್ನು ಪಕ್ಕದಲ್ಲೇ ನಿಂತು ತನ್ನ ಅಣ್ಣ ಅಕ್ಷಯ್ ಜೊತೆ ಏನೋ ಮಾತಾಡ್ತಿದ್ಲು. ಅವರು ಮಾತಾಡ್ತಿರೋದಿದ್ದು ಸೋಫಾದಲ್ಲಿ ಕುಳಿತಿದ್ದವ್ರಿಗೆ ಸ್ಪಷ್ಟವಾಗಿ ಕೇಳಿಸ್ತಿದ್ರು.
ಇಬ್ಬರ ಮುಖಭಾವ ನೋಡಿದ್ರೆ ಅಲ್ಲಿ ಯಾವುದೋ ಗಂಭೀರವಾದ ಚರ್ಚೆ ನಡೀತಿರೋದು ತಿಳಿತಾ ಇತ್ತು. ಇತ್ತ ರಿಷಬ್ ಮತ್ತು ರಿಧಿಮಾ ಜೊತೆ ಮಾತಾಡ್ತಿದ್ದ ಅನ್ವಿತಾಳ ತಾಯಿಯ ಕಣ್ಣುಗಳು ಪದೇ ಪದೇ ಅನ್ವಿತಾಳ ಮೇಲೆಯೇ ಬೀಳ್ತಿದ್ವು. ತನ್ನ ಮುಂದೆ ನಿಂತಿರೋದು ನಿಜಕ್ಕೂ ತನ್ನ ಮಗಳೇ ಎಂದು ಖಚಿತಪಡಿಸಿಕೊಳ್ಳುವಂತೆ ಅವಳು ನೋಡ್ತಾ ಇದ್ಲು ಮತ್ತು ಅವಳಲ್ಲಾಗಿರುವ ಬದಲಾವಣೆಗಳನ್ನ ಗಮನಿಸ್ತಿದ್ಲು. ಮಾತನಾಡ್ತಿರುವಾಗ ಅವಳು ಇದ್ದಕ್ಕಿದ್ದಂತೆ ರಿಧಿಮಾಳನ್ನ ಕೇಳಿದ್ಲು, ಹಾಗಾದ್ರೆ ಮಗಳೇ, ನೀನು ಅನ್ವಿತಾ ಜೊತೆ ಕಾಲೇಜ್ನಲ್ಲಿ ಒಟ್ಟಿಗೆ ಇರ್ತೀಯಾ? ಅಂದ್ರೆ ನೀನ್ ಅವಳ ರೂಮ್ ಮೇಟ್ ಅಲ್ವೇ? ಅದಕ್ಕೆ ರಿಧಿಮಾ ತಾನು ಅನ್ವಿತಾಳ ರೂಮ್ ಮೇಟ್ ಅಲ್ಲ, ಅವಳು ಪ್ರತ್ಯೇಕ ರೂಮ್ ನಲ್ಲಿದ್ದಾಳೆ, ತಾನು ಬೇರೆ ರೂಮ್ ನಲ್ಲಿದ್ದೇನೆ ಎಂದ ತಿಳಿಸಿದ್ಲು. ಆದ್ರೆ ತಮ್ಮ ನಡುವಿನ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಮತ್ತು ಅನ್ವಿತಾ ಕೇವಲ ಸ್ನೇಹಿತೆಯಲ್ಲ, ತನ್ನ ಕುಟುಂಬದ ಸದಸ್ಯಳಂತೆಯೇ ಎಂದು ಹೇಳಿದ್ಲು. ರಿಧಿಮಾಳ ಈ ಮಾತುಗಳನ್ನ ಕೇಳಿದಾಗ ಅನ್ವಿತಾಳ ತಾಯಿಯ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತು. ಅವಳು ಅದನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಿದ್ರು ಅವಳ ಮನಸ್ಸಿನಲ್ಲಿ ಮಗಳ ಬಗ್ಗೆ ಅಪಾರವಾದ ಕಾಳಜಿ ಮತ್ತು ಪ್ರೀತಿ ಎರಡೂ ಇರೋದನ್ನ ರಿಧಿಮಾ ಗಮನಿಸಿದ್ಲು. ಬಹುಶಃ ಕುಟುಂಬದ ಹಳೆಯ ಸಂಪ್ರದಾಯಗಳು ಮತ್ತು ಗಂಡನ ಕಠಿಣ ನಿರ್ಧಾರದ ಕಾರಣದಿಂದಾಗಿ ಅವಳಿಗೆ ಮಗಳನ್ನ ಬಹಿರಂಗವಾಗಿ ಅಪ್ಪಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಅವಳ ಬಗ್ಗೆ ಕಾಳಜಿ ಇರುವುದು ನಿಜವಾಗಿತ್ತು. ಅವಳು ಮತ್ತೆ ರಿಧಿಮಾಳನ್ನ ಕೇಳಿದ್ಲು, ಹಾಗಾದ್ರೆ ಅನ್ವಿತಾಗೆ ಕೊನೆಗೂ ಒಬ್ಬ ಒಳ್ಳೆ ಸ್ನೇಹಿತೆ ಸಿಕ್ಕಿದಾಳೆ ಎಂದರ್ಥ. ಇಲ್ದೇ ಇದ್ದಿದ್ರೆ ಅವಳು ಯಾರೊಂದಿಗೂ ಸುಲಭವಾಗಿ ಸ್ನೇಹ ಬೆಳೆಸ್ತಿರ್ಲಿಲ್ಲ. ಮದುವೆಯ ನಂತರ ಅವಳು ತನ್ನ ಕಾಲೇಜು ಸ್ನೇಹಿತರಲ್ಲಿ ಯಾರನ್ನೂ ಮನೆ ಕರೆದಿರ್ಲಿಲ್ಲ. ಸರಿ, ಆ ವಿಷಯ ಬಿಡಿ. ಅವಳಿಗೆ ಹುಷಾರಿಲ್ವಾ ಮಗಳೇ? ಅವಳು ತುಂಬಾ ದುರ್ಬಲಳಾಗಿ ಕಾಣ್ತಿದ್ದಾಳೆ, ಸರಿಯಾಗಿ ಊಟ ಮಾಡೋದಿಲ್ಲ ಅನ್ಸುತ್ತೆ. ಇಲ್ಲಿದ್ದಾಗ್ಲೂ ಅವಳು ಅಷ್ಟೇ, ಎಲ್ರಿಗೂ ಎಲ್ಲವನ್ನ ಮಾಡ್ತಾಳೆ, ಆದ್ರೆ ತನ್ನ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಮಗಳ ಬಗ್ಗೆ ತಾಯಿ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಿರೋದನ್ನ ನೋಡಿ ಕೊನೆಗೆ ನಮ್ಮ ನೇರ ನುಡಿಯ ರಿಧಿಮಾಗೆ ಅದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯವಾಗ್ಲಿಲ್ಲ. ಅವಳು ತಕ್ಷಣ ತನ್ನದೇ ಶೈಲಿಯಲ್ಲಿ ಉತ್ತರ ಕೊಟ್ಲು, ಆಂಟಿ, ಅನ್ವಿತಾ ಬಗ್ಗೆ ನಿಮ್ಗೆ ನಿಜವಾಗಿಯೂ ಇಷ್ಟೊಂದು ಚಿಂತೆಯಾಗಿದ್ರೆ ಅವಳು ಹೇಗಿದ್ದಾಳಂತ ನೀವೇ ನೇರವಾಗಿ ಅವಳನ್ನ ಯಾಕೆ ಕೇಳಬಾರ್ದು? ಒಬ್ಬ ತಾಯಿ ತನ್ನ ಮಗಳ ನೋವು ಮತ್ತು ಚಿಂತೆಗಳನ್ನ ಕೇಳದಂತೆ ತಡೆಯುವಷ್ಟು ದೊಡ್ಡ ವಿಷಯ ಈ ಜಗತ್ತಿನಲ್ಲಿ ಬೇರೆ ಯಾವುದಿದೆ? ನೀವು ಕೇಳ್ದಿದ್ರೆ ಇನ್ಯಾರು ಬಂದು ಅವಳನ್ನ ಅರ್ಥ ಮಾಡ್ಕೊಳ್ತಾರೆ? ಕೆಲವು ತಪ್ಪು ತಿಳುವಳಿಕೆಗಳಿರಬಹುದು ನಿಜ, ಆದ್ರೆ ಸಂಬಂಧ ಒಂದೇ, ಅವಳ ನೋವು ಒಂದೇ ಮತ್ತು ನಿಮ್ಮ ಪ್ರೀತಿಯು ಒಂದೇ ಅಲ್ವೇ? ಹಾಗಾದ್ರೆ ಇಷ್ಟೊಂದು ಹಿಂಜರಿಕೆ ದೂರ ಯಾಕೆ? ಒಂದ್ ವೇಳೆ ಅವಳ ಜೀವನ ಹೇಗಿದೆ, ಅವಳಿಗೆ ಹುಷಾರಿದೆಯೋ ಇಲ್ವೋ ಎಂಬುದು ನಿಮಗೆ ಮುಖ್ಯ ಅನ್ಸಿದ್ರೆ ನೀವು ಖಂಡಿತ ಅವಳನ್ನ ಕೇಳ್ಬೇಕು. ಆದ್ರೆ ಇವಾಗ ಅವಳಿಗೆ ಯಾವುದೋ ಒಂದು ಪ್ರಮುಖ ವಿಷಯದ ಕೆಲ್ಸಕ್ಕಾಗಿ ಬಂದಿದ್ದಾಳೆ ಮತ್ತು ಆ ಕೆಲಸ ಮುಗಿದ ತಕ್ಷಣ ನಾವು ಅವಳನ್ನ ಮತ್ತೆ ನಮ್ಮೊಂದಿಗೆ ಕರ್ಕೊಂಡು ಹೋಗ್ತೀವಿ. ರಿಧಿಮಾ ಇಷ್ಟೊಂದು ಸ್ಪಷ್ಟವಾಗಿ ವಿವರಿಸಿದಾಗ ತಾಯಿಗೆ ಕೆಲವು ಕ್ಷಣಗಳ ಕಾಲ ನಿಜಕ್ಕೂ ಮುಜುಗರವಾಯಿತು. ರಿಧಿಮಾ ತನ್ನ ಕೆಲಸ ಮುಗಿಸಿ ರಿಷಬ್ ಕಡೆ ನೋಡಿದ್ಲು. ರಿಧಿಮಾಳ ಧ್ವನಿ ಸ್ವಲ್ಪ ಜೋರಾಗಿದ್ರಿಂದ ಅಲ್ಲಿ ಸಭಾಂಗಣದಲ್ಲಿದ್ದವರೆಲ್ರಿಗೂ ಅವಳು ಹೇಳಿದ ಮಾತುಗಳು ಸ್ಪಷ್ಟವಾಗಿ ಕೇಳಿಸಿದ್ವು. ಆದ್ರೆ ಯಾರು ಏನು ಹೇಳುವ ಮುನ್ನವೇ ಅನ್ವಿತಾಳ ತಂದೆ ಮುಖ್ಯ ಬಾಗಿಲಿನಿಂದ ಒಳಗೆ ಪ್ರವೇಶಿಸಿದ್ರು. ಅವರು ತಮ್ಮ ಆಫೀಸ್ ಬ್ಯಾಗ್ ಮತ್ತು ಕಾರಿನ ಕೀಲಿಗಳನ್ನ ಹಿಡ್ಕೊಂಡು ಒಳಗೆ ಬಂದು ತಕ್ಷಣ ಅಲ್ಲೇ ನಿಂತಿದ್ದ ತನ್ನ ಕಿರಿಯ ಮಗ ಆರವ್ಗೆ ಅವುಗಳನ್ನ ಕೊಟ್ರು. ಅವರು ಸುತ್ತಮುತ್ತಲಿನ ವಾತಾವರಣವನ್ನ ತ್ವರಿತವಾಗಿ ಗಮನಿಸಿ ಅಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿದ್ರು. ಅವರ ಕಣ್ಣುಗಳು ಎದುರಿಗಿದ್ದ ಅನ್ವಿತಾಳ ಮೇಲೆ ಬಿದ್ದಾಗ ಎಂದಿನಂತೆ ಅವಳ ಕಣ್ಣುಗಳು ಕೆಳಮುಖವಾಗಿದ್ವು ಮತ್ತು ಅವಳು ಮೌನವಾಗಿದ್ಲು. ತಕ್ಷಣ ಅವರ ಮುಖದಲ್ಲಿ ತೀವ್ರವಾದ ಕೋಪದ ನೆರಳು ಕಾಣಿಸಿಕೊಂಡು ಕೆಲವು ಕ್ಷಣಗಳ ನಂತರ ಮಾಯವಾಯಿತು. ಒಂದು ವ್ಯಂಗ್ಯದ ನಗುವಿನೊಂದಿಗೆ ಅವರು ಅನ್ವಿತಾಳ ತಾಯಿಯನ್ನ ನೋಡಿ ಹೇಳಿದ್ರು, ಹಾಗಾದ್ರೆ ಕೊನೆಗೂ ನಿನ್ನ ಪ್ರೀತಿಯ ಮಗಳಿಗೆ ಬುದ್ಧಿ ಬಂದಂತಿದೆ. ಆ ದಿನ ನನ್ ಮುಂದೆ ದೊಡ್ಡದಾಗಿ ಮಾತಾಡ್ತಿದ್ಲು, ಆದ್ರೆ ಏನಾಯ್ತು? ಕೊನೆಗೆ ಅವಳು ಇದೇ ಬಾಗಿಲಿಗೆ ವಾಪಸ್ ಬರ್ಬೇಕಾಯ್ತು ಅಲ್ವೇ? ಈಗ ಅವಳು ಬಂದಿದ್ದಾಳೆ, ನಾಳೆ ನಮ್ಗಾಗಿ ಸಿದ್ಧಳಾಗೋಕೆ ಅವಳಿಗೆ ಹೇಳು. ನಾನಿವಾಗ ವಿರಾಜ್ ಕುಟುಂಬವನ್ನ ಭೇಟಿ ಮಾಡೋಕೆ ಹೋಗ್ಬೇಕು. ಅಂದ್ಹಾಗೆ ಅವಳು ಇಲ್ಲಿಗೆ ಬಂದಿರೋ ವಿಷಯ ನನಗಿಂತ ಮೊದ್ಲೇ ವಿರಾಜ್ ಮನೆಗೆ ತಲುಪಿದೆ. ಅದು ಹೇಗೆಂದು ನನಗೆ ತಿಳಿದಿದ್ರು ಅವನಿಂದ ನನಗೆ ಆವಾಗ್ಲೇ ಕರೆ ಬಂದಿತ್ತು. ಎಂದಿನಂತೆ ಅವರು ಯಾರನ್ನು ಕೇಳದೆ ತನ್ನದೇ ನಿರ್ಧಾರವನ್ನ ಪ್ರಕಟಿಸಿದಾಗ ಇಂದು ಮೊದಲ ಬಾರಿಗೆ ಅನ್ವಿತಾಳ ಅಣ್ಣ ಅಕ್ಷಯ್ ಅವರ ಮಾತುಗಳನ್ನ ಮಧ್ಯದಲ್ಲೇ ತಡೆದು ಗಟ್ಟಿಯಾಗಿ ಹೇಳ್ದ, ಅಪ್ಪ, ವಾಸ್ತವವಾಗಿ ವಿರಾಜ್ಗೆ ಅನ್ವಿತಾ ಬಂದಿರೋ ವಿಷಯ ಹೇಳಿದ್ದು ನಾನೇ. ಮತ್ತೆ ಅನ್ವಿತಾ ಹಾಗೆ ಬಯಸಿದ್ರಿಂದಲೇ ನಾನು ಅವನಿಗೆ ವಿಷಯ ತಿಳಿಸ್ದೆ. ಅವಳು ಸ್ವತಃ ವಿರಾಜ್ನನ್ನ ಭೇಟಿ ಮಾಡೋಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ. ಅವಳು ತನ್ನ ಮತ್ತು ಅವನ ಸಂಬಂಧದ ಬಗ್ಗೆ ಒಂದು ಪ್ರಮುಖ ವಿಷಯವನ್ನ ಚರ್ಚಿಸಬೇಕಾಗಿದೆ. ಹಾಗಾಗಿ ನಾನು ಅವಳನ್ನ ಇಲ್ಲಿಗೆ ಕರೆತಂದಿದ್ದೀನಿ.
ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅನ್ವಿತಾ ಆಗ್ಲಿ ಅಥವಾ ನಮ್ಮ ಕುಟುಂಬದ ಯಾರು ಆಗ್ಲಿ ವಿರಾಜ್ನ ಭೇಟಿ ಮಾಡೋಕೆ ಅವನ್ ಮನೆಗೆ ಹೋಗೋದಿಲ್ಲ. ಬದಲಾಗಿ ವಿರಾಜ್, ಅವನ ಇಡೀ ಕುಟುಂಬವೇ ಇಲ್ಲಿಗೆ ಬರ್ಬೇಕಾಗುತ್ತೆ. ಅವರು ಇಂದು ಸಂಜೆ ಇಲ್ಲಿಗೆ ಬರ್ತಿದ್ದಾರೆ. ಅಕ್ಷಯ್ ಸಾಮಾನ್ಯವಾಗಿ ತನ್ನ ತಂದೆಯ ಮುಂದೆ ತುಂಬಾ ಕಡಿಮೆ ಮಾತಾಡ್ತಿದ್ದ ವ್ಯಕ್ತಿ. ಅಂತಹವನು ಇಂದು ಇಷ್ಟೊಂದು ಆತ್ಮವಿಶ್ವಾಸದಿಂದ ಮತ್ತು ದೃಢವಾದ ಸ್ವರದಲ್ಲಿ ತಂದೆಯ ನಿರ್ಧಾರವನ್ನ ಮೊದಲ ಬಾರಿಗೆ ವಿರೋಧಿಸಿ ಮಾತಾಡೋದನ್ನ ನೋಡಿ ತಂದೆಗೆ ತೀವ್ರ ಆಶ್ಚರ್ಯವಾಯ್ತು. ಅವರು ಮಗನನ್ನ ನೋಡಿ ಹೇಳಿದ್ರು, ಇದು ನಿಜಕ್ಕೂ ಅದ್ಭುತವಾಗಿದೆ. ಮನೆಯ ಹಿರಿ ಮಕ್ಕಳ ನಡವಳಿಕೆ ಮತ್ತು ಕ್ರಿಯೆಗಳು ಕಿರಿಯ ಮಕ್ಕಳ ಮೇಲೆ ಪ್ರಭಾವ ಬೀರ್ತವೆ ಅಂತ ನಾನ್ ಕೇಳಿದ್ದೆ. ಆದ್ರೆ ನನ್ ಮನೇಲಿ ಪರಿಸ್ಥಿತಿ ತದ್ವಿರುದ್ಧವಾಗಿದೆ. ನೀನು ಇತ್ತೀಚಿನ ದಿನಗಳಲ್ಲಿ ಪೂರ್ತಿಯಾಗಿ ನಿನ್ನ ತಂಗಿಯಂತೆಯೇ ಮಾತಾಡೋಕೆ ಪ್ರಾರಂಭಿಸಿದ್ಯಾ ಅಕ್ಷಯ್? ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಕ್ಷಯ್ ತುಂಬಾ ಗೌರವದಿಂದ ತನ್ನ ಕಣ್ಣುಗಳನ್ನ ತಗ್ಗಿಸುತ್ತಲೇ ಅವರಿಗೆ ಉತ್ತರ ಕೊಟ್ಟ. ಬಹುಶಃ ನೀವ್ ಹೇಳಿದ್ದು ಸರಿ ಇರಬಹುದು ಅಪ್ಪ. ನಾನಿವತ್ತು ಅನ್ವಿತಾಳಂತೆಯೇ ಮಾತನಾಡೋಕೆ ಪ್ರಯತ್ನಿಸಿದೆ, ಅಥವಾ ನಾನು ಬಹಳ ಹಿಂದೆಯೇ ಹೇಳ್ಬೇಕಾಗಿದ್ದ ಅಸಲಿ ವಿಷಯವನ್ನ ಇವತ್ತು ಹೇಳೋಕೆ ಪ್ರಯತ್ನಿಸ್ತಿದ್ದೀನಿ. ಅನ್ವಿತಾ ಎಂದಿಗೂ ತಪ್ಪಾಗಿರ್ಲಿಲ್ಲ. ತಪ್ಪಿದ್ದು ನಮ್ಮ ಆಲೋಚನೆಯಲ್ಲಿ ಮಾತ್ರ. ಅನ್ವಿತಾಳನ್ನ ಆ ಕಿಡಿಗೇಡಿ ವಿರಾಜ್ ಜೊತೆ ವಾಸಿಸೋಕೆ ವಾಪಸ್ ಕಳುಹಿಸಿದ್ದು ನಮ್ಮದೇ ತಪ್ಪು ನಿರ್ಧಾರವಾಗಿತ್ತು. ಅವನು ತನ್ನ ಗೆಳತಿ ಮಗನೊಂದಿಗೆ ಆ ಮನೆಗೆ ಬಂದ ದಿನವೇ ನಾವು ಅವನ ಮುಖಕ್ಕೆ ಹೊಡೆದು ನಮ್ಮ ತಂಗಿಯನ್ನ ಗೌರವದಿಂದ ಆ ಮನೆಯಿಂದ ಕರೆತರಬೇಕಿತ್ತು. ಆಮೇಲೆ ಅವನ ವಿರುದ್ಧ ವಂಚನೆಯ ಪ್ರಕರಣ ದಾಖಲಿಸಿ ಅವನನ್ನ ಜೈಲಿನಲ್ಲಿ ಕೊಳೆಯುವಂತೆ ಮಾಡ್ಬೇಕಿತ್ತು. ಆದ್ರೆ ನಾವೇನ್ ಮಾಡಿದ್ವಿ? ಈ ಸಮಾಜ ಮತ್ತು ಪ್ರಪಂಚದ ಮೂದಲಿಕೆಗೆ ಹೆದರಿ ಅನ್ವಿತಾಳ ಇಡೀ ಜೀವನವನ್ನ ಹಾಳು ಮಾಡೋಕೆ ಅವಳನ್ನ ಮತ್ತೆ ಅಲ್ಲಿಗೆ ಕಳಿಸಿದ್ವಿ. ಅನ್ವಿತಾ ಆ ಮನೆಗೆ ವಾರಸುದಾರನನ್ನ ನೀಡೋಕೆ ಸಾಧ್ಯವಿಲ್ಲ ಎಂಬ ಆಧಾರರಹಿತ ಕಾರಣಕ್ಕಾಗಿ ಅವಳಿಗೆ ಅನ್ಯಾಯ ಮಾಡ್ಲಾಯ್ತು. ಯಾವ ಕಾನೂನು ಹೇಳುತ್ತೆ ಒಬ್ಬ ಮಹಿಳೆ ಗರ್ಭಿಣಿಯಾಗಲು ಸಾಧ್ಯವಾಗದಿದ್ರೆ ಅವಳ ಪತಿ ತನ್ನ ಗೆಳತಿ ಮತ್ತು ಮಗನನ್ನ ಮನೆ ಕರ್ಕೊಂಡು ಬಂದು ಸಂಬಂಧ ಮುಂದುವರಿಸಬಹುದು ಅಂತ? ಆದ್ರೆ ಈಗ ಹಳೆಯ ವಿಷಯಗಳನ್ನ ಚರ್ಚಿಸೋದ್ರಲ್ಲಿ ಅರ್ಥ ಇಲ್ಲ. ನಾನ್ ನಿಮ್ಮೆಲ್ರಿಗೂ ಸ್ಪಷ್ಟವಾಗಿ ಹೇಳೋಕ್ ಬಯಸ್ತೀನಿ, ನಾನ್ ಯಾವಾಗ್ಲೂ ಅನ್ವಿತಾಳ ಪಕ್ಕದಲ್ಲೇ ಇರ್ತೀನಿ. ಅವಳಿಲ್ಲಿಗೆ ಬಂದಿರುವ ವಿಷಯದಲ್ಲಿ ನಾನು ಅವಳನ್ನ ಸಂಪೂರ್ಣವಾಗಿ ಬೆಂಬಲಿಸ್ತೀನಿ. ಅವಳೀಗ ವಿರಾಜ್ ಜೊತೆಗಿನ ಈ ಕೆಟ್ಟ ಸಂಬಂಧವನ್ನ ಕಂಪ್ಲೀಟ್ ಆಗಿ ಕೊನೆಗೊಳಿಸ್ಕೊಳ್ಳೋಕೆ ಬಯಸ್ತಿದ್ದಾಳೆ. ಈ ವಿಷಯದಲ್ಲಿ ಮನೆಯಲ್ಲಿ ಯಾರು ಅವಳಿಗೆ ಬೆಂಬಲ ನೀಡದೇ ಇದ್ರು ಅವಳ ಸ್ವಂತ ಅಣ್ಣನಾಗಿ ನಾನು ಅವಳನ್ನ ಕೊನೆವರೆಗೂ ಬೆಂಬಲಿಸ್ತೀನಿ. ಹೀಗೆ ಹೇಳ್ತಾ ಅಕ್ಷಯ್ ತುಂಬಾ ಪ್ರೀತಿಯಿಂದ ಅನ್ವಿತಾಳ ಕೈ ಹಿಡಿದು ತಾನು ಅವಳಿಗೆ ಸದಾ ಬೆಂಬಲವಾಗಿರುವ ಭರವಸೆ ನೀಡ್ದ. ಅಣ್ಣನ ಆ ಮಾತುಗಳನ್ನ ಕೇಳಿ ಅನ್ವಿತಾಳ ಕಣ್ಣುಗಳು ಕೃತಜ್ಞತೆ ಮತ್ತು ನೆಮ್ಮದಿಯ ಕಣ್ಣೀರಿನಿಂದ ಸಂಪೂರ್ಣವಾಗಿ ತುಂಬಿ ಬಂದ್ವು.